ಹಾಯ್ ಹೆಲೋ ನಮಸ್ಕಾರ ರೀ. ಇವತ್ತಿನ ದಿನ ನಮಗೆ ಅಗದಿ ಸ್ಪೆಷಲ್ ಆಗಿರುವಂಥ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಮಕ್ಕಳಿಗೆ ಏನಾದರೂ ಲಂಚ್ ಬಾಕ್ಸಿಗೆ ಹೆಲ್ದಿಯಾಗಿ ಹಾಗೆ ಡಿಫ್ರೆಂಟಾಗಿ ಏನಾದರೂ ಬೇಕು, ಇಲ್ಲ ಮಕ್ಕಳಿಗೆ ಸಾಯಂಕಾಲ ಎಲ್ಲ ಬಂದಿಂದಾಗ ಏನಾದರೂ ತಿನ್ನಕ್ಕೆ ಮಾಡ್ಬೇಕು ಅಂದ್ಕೊಂಡಿದ್ರೆ ಇದನ್ನು ಮಿಸ್ ಮಾಡ್ದೆ ಕೊನೆವರೆಗೂ ನೋಡ್ಕೊಂಡು ಮಾಡ್ಕೋಬೋದು ನೋಡಿರಿ. ಹಾಗೆ ಕೂಡ ಯಾರೆಲ್ಲ ಡಯಟ್ ಮಾಡಕತ್ತೀರಿ ಅವರು ಕೂಡ ಈ ರೆಸಿಪಿನ ಮಾಡಿ ನೋಡಿರಿ. ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ಬರೀ ನೋಡೋಣಂತ. ಮೊದಲೇದಾಗಿ ನಾನಿಲ್ಲಿ 1 ಕಪ್ ಹೆಸರು ಕಾಳು ಹಾಗೆ 1 ಕಪ್ ಕಡಲೆಕಾಳನ್ನ ನಾನು ನೆನೆ ಹಾಕಿಟ್ಕೊಂಡಿದ್ದೆ. ಒಂದು 5ರಿಂದ ಒಂದು 6 ತಾಸು ನೆನಿಬೇಕಾಗತ್ತೆ ನೋಡ್ರಿ ಇದು. ಈ ರೀತಿ ಕಡಲೆಕಾಳಿದೆಲ್ಲನೂ ಪೂರ್ತಿ ನೆಂದಿಟ್ಕೊಂಡೈತಿ. ಈ ಕಡೆ ಸ್ವಲ್ಪ ಹೆಸರು ಕಾಳಿಗೆ ಒಂದು ಸ್ವಲ್ಪ ಕಡಲೆಕಾಳನ್ನ ಹಾಕಿ ಇಟ್ಕೊಂಡಿದ್ದೀನಿ. ಈ ಕಡೆ ಕಡಲೆಕಾಳಿನ ಉಳಿದಿತ್ತಲ್ಲ ಅದನ್ನು ಸ್ವಲ್ಪ ಕುದಿಯಾಕ ಇಟ್ಕೊಳ್ತೀನಂತ. ಸ್ವಲ್ಪ ಹೆಸರು ಕಾಳನ್ನ ಏನಿತ್ತಲ್ರಿ ಅದನ್ನಷ್ಟು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಪಾಲಕ್ ಸೊಪ್ಪು ಹಂಗೆ ಒಂದು 2 ಪೀಸಷ್ಟು ನಾನು ಉಳ್ಳಾಗಡ್ಡಿ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು ಸ್ವಲ್ಪ ಅಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನಾನು ಜೀರಿಗೆನ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾವು ನೀರು ಹಾಕ್ಕೊಳ್ಬೇಕಾಗತ್ತೆ. ನೀರು ಹಾಕ್ಕೊಂಡ್ಬಿಟ್ಟು ಪೂರ್ತಿ ಇದನ್ನು ನಾವು ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪನೂ ಕಾಳದೇನು ಇರಬಾರ್ದು ನೋಡಿರಿ. ಆ ರೀತಿ ನಾವು ಪೂರ್ತಿ ನೈಸಾಗಿ ರುಬ್ಬಿಟ್ಕೊಂಡ್ವಿ ಅಂತಂದ್ರೆ ನಾವು ಅಂದರೆ ಇದನ್ನು ಹಿಟ್ಟೊಳಗೆ ಹಾಕಿ ಕಲಸ್ಕೊತೀನಿ ನಾನು ಚಪಾತಿ ಹಿಟ್ಟು ತೊಗೊಂಡು. ಇವಾಗ ಒಂದು 2 ಕಪ್ನಷ್ಟು ನಾನು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಇದೆಷ್ಟೇನು ರುಬ್ಬೇನಿತ್ತು ನೋಡಿರಿ. ಅಷ್ಟನ್ನು ಇದರೊಳಗಡೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಿಟ್ಟಿಗೆ ಸ್ವಲ್ಪ ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ರುಬ್ಬಿದ್ದದ ನೀರಿನ ಅಂಶ ಇರುತ್ತಲ್ಲ ಅದಷ್ಟೂ ಅದರೊಳಗಡೆ ಮಿಕ್ಸ್ ಆಗುತ್ತೆ. ಏನಾದ್ರು ಕಡಿಮೆ ಬಿದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಬೋದು. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದಿಟ್ಕೊಳ್ಬೇಕಾಗತ್ತೆ. ಈ ಚಪಾತಿ ಹಿಟ್ಟನ್ನ ಎಷ್ಟು ಒತ್ತಿ ಒತ್ತಿ ಸ್ವಲ್ಪ ಚೆನ್ನಾಗಿ ನಾದಿಟ್ಕೊಂಡ್ರಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ನೆನಿಲಿದ್ದು ಒಂದು 10 ನಿಮಿಷ ಅಷ್ಟು ನೆನೆಯಾಕೆ ಬಿಡ್ತೀನಂತ. ಈ ಕಡೆ ರೆಡಿ ಮಾಡ್ಕೊಳ್ಳೋಣಂತ ಮಸಾಲೆನ ಇವಾಗ ಒಂದು ಬಾಳಿಕೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸಣ್ಣದಾಗಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ನಾನು ತುರಿದಿಟ್ಟದಂಥದ್ದು ಅಲ್ಲನ ಹಾಕ್ಕೊಳ್ಳಾಕತ್ತೀನಿ, ಅಂದರೆ ಹಸಿ ಶುಂಠಿ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿದ್ದು ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇರಬೇಕು. ಇವಾಗ ನಾನು ಇದಕ್ಕೆ 1 ಟೊಮೆಟೊ ಹಾಗೆ 1 ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನು ಕೂಡ ಹಾಕ್ಕೊಳ್ಳಾಕತ್ತೀನಿ. ಈ ರೀತಿ ಇದಿಷ್ಟು ಹಾಕ್ಕೊಂಡು ಪೂರ್ತಿ ಇದೆಲ್ಲನೂ ಹಸಿ ವಾಸನೆ ಎಲ್ಲನೂ ಹೋಗೋವರೆಗೂ ನಾವು ಸ್ವಲ್ಪ ಫ್ರೈನ ಮಾಡ್ಕೊಳ್ಳೋಣಂತ. ಈ ರೀತಿ ಮಕ್ಕಳಿಗೆ ಹೆಲ್ದಿಯಾಗಿ ಏನಾದರೂ ಟಿಫಿನ್ ಬಾಕ್ಸಿಗೆ ಹಾಕ್ಬೋದು. ಹಾಗೆ ಕೂಡ ಸಾಯಂಕಾಲದಿಂದ ಬಂದ್ರಂದ್ರೆ ಮಾಡಿಕೊಡ್ಬೋದು ನೋಡಿರಿ. ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರು, ಹಾಗೆ ಸ್ವಲ್ಪ ಆರಿಗೇನೋ ಹಾಕ್ಕೊಂಡಿದ್ದೀನಿ. ಆರಿಗೇನೋ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ಪನ್ನೀರನ್ನು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ನಿಮ್ಗೇನಾದರೂ ಪನ್ನೀರ್ ಇದು ಹಂಗೆ ಅಂಗಡಿಲಿ ತಂದಿದ್ದಂಗೆ ಕ್ಯೂಬ್ಸ್ ಇತ್ತಂದ್ರೆ ಕಟ್ ಮಾಡಿ ಹಾಕೋರಿ, ಏನೂ ತೊಂದರೆ ಇಲ್ಲ. ನಮ್ಮ ಮನ್ಯಾಗ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಅದು ತುರಿದಿಟ್ಟಂಗೆ ಐತಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಾಕತ್ತೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 1 ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ಧನಿಯಾ, ಅರಿಶಿನ, ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆನ ಹಾಕ್ಕೊಳ್ಳಾಕತ್ತೀನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ತುಂಬ ಟೇಸ್ಟಿಯಾಗೈತಿ, ಹಾಗೆ ಕೂಡ ಹೆಲ್ದಿಯಾಗಿನೂ ಕೂಡ ಐತಿ. ಹಾಗೆ ಯಾರೆಲ್ಲ ಡಯಟ್ ಮಾಡತ್ತೀರಿ, ವೆಯ್ಟ್ ಲಾಸ್ ರೆಸಿಪಿ ಮಾಡ್ಬೇಕನ್ನತ್ತೀರಿ ನೋಡಿರಿ. ಈ ವೇಸ್ಟ್ ಲಾಸಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1 ಚಮಚದಷ್ಟು ನಾನು ಖಾರದ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ಳಾಕತ್ತೀನಿ. ಬಿಳಿ ಎಳ್ಳು ಹಾಕ್ಕೊಂಡ್ವಿ ಅಂತಂದ್ರೆ ಟೇಸ್ಟೂ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಕೂಡ ಮಕ್ಕಳಿಗೆ ಒಂಥರ ಇಷ್ಟ ಆಗುತ್ತೆ ನೋಡಿರಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಡಲೆಕಾಳೇನು ಬೇಯಿಸಿಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಅರ್ಧ ಇದ್ರೊಳಗಡೆ ಹಾಕ್ಕೊಳ್ಳಾಕತ್ತೀನಿ. ಒಂದು ಸ್ವಲ್ಪ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ರೆಡಿ ಆಗುತ್ತೆ ನಮ್ದು ರೋಲ್ ಒಳಗೆ ಸ್ಟಫಿಂಗ್ ಮಾಡುವಂಥದ್ದು ಮಸಾಲೆ ರೆಡಿ ಆಗುತ್ತೆ ನೋಡಿರಿ. ಇವಾಗ ಬರೀ ನಾನು ಮನೆ ಒಳಗೆ ಮೇಯನ್ಸ್ ಮಾಡಿ ತೋರಿಸ್ತೀನಂತೆ. ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತಂದು ಮನೆ ಒಳಗಡೆ ನೀವು ಮೇಯನ್ಸನ್ನ ಮಾಡ್ಕೋಬೋದು. ಅಂದ್ರೆ ಈ ಒಂದು ಸ್ವಲ್ಪ ಪನ್ನೀರ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಕಡಲೆಕಾಳು, ಕುದಿಸಿಟ್ಟಿದ್ದ ಕಡಲೆಕಾಳು, ಒಂದು ಪೀಸಷ್ಟು ನಾನು ಒಂದು 2 ಚಮಚದಷ್ಟು ನಾನು ಇದನ್ನು ಬಟರ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯೂಬಷ್ಟು ನಾನು ಚೀಸ್ ಹಾಕ್ಕೊಂಡ್ಬಿಟ್ಟು 1-2 ಒಣಮೆಣಸಿನ್ಕಾಯಿ ಮುರಿದು ಹಾಕ್ಕೊಳ್ಳಾಕತ್ತೀನಿ. ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು 2 ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಇದಿಷ್ಟು ಮೊಸರು ಹಾಕ್ಕೊಂಡು ಆದಮೇಲೆ ನೀವು ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಏನಿರಂಗಿಲ್ಲ. ನೀರು ಅದೇನು ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಹಾಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ರಿ. ಪೂರ್ತಿ ನೈಸಾಗಿ ಆಗ್ಬೇಕು ನೋಡಿರಿ. ನೋಡೋದಿರಲ್ಲ ಈ ರೀತಿ ನೀವು ಮನೆ ಒಳಗಡೆ ಹಿಂಗೆ ಮಾಡ್ಕೋಬೋದು ನೋಡಿರಿ. ತುಂಬ ಚೆನ್ನಾಗದ ಟೇಸ್ಟ್ ಮಾತ್ರ ಅಂತೂ ಅನ್ನ ಮತ್ತದ ನನ್ನ ಮಕ್ಕಳಂತರೂ ಹಾಗೆ ತಿಂತಾಯಿದ್ರು ನೋಡಿರಿ, ಅಷ್ಟು ಚೆನ್ನಾಗಿ. ಹಾಗೆ ಕೂಡ ಇದು ತುಂಬ ಹೆಲ್ದಿಯಾಗಿನೂ ಅನಿಸುತ್ತೆ. ನೀವು ಇದಕ್ಕೆ ಚಪಾತಿ ಯಾವುದಕ್ಕಾದ್ರೂ ಹಾಕ್ಕೊಂಡು ತಿನ್ಬೋದು ನೋಡಿರಿ. ಇವಾಗ ಈ ಕಡೆ ಹಿಟ್ಟು ನೆನೆದೈತಿ, ಇದನ್ನು ನಾವು ರೆಡಿ ಮಾಡ್ಕೊಳ್ಳೋಣಂತ ಚಪಾತಿ ಥರ. ಇವಾಗ ಇದನ್ನ ಇನ್ನೂ ಸ್ವಲ್ಪ ನಾದಿಟ್ಕೊಂಡು ಒಂದು ಸ್ವಲ್ಪ ಉಳ್ಳಿನ ಮಾಡಿಟ್ಕೊಳ್ತೀನಂತ ನೋಡಿರಿ.
ಈ ರೀತಿ ನೋಡತ್ತಿರಲ್ಲ ಚಪಾತಿ ಹಿಟ್ಟಿನ ಹದಕ್ಕೆ ಇಷ್ಟು ಉಳ್ಳಿನ ಮಾಡಿ ಇಟ್ಕೊಳ್ತೀನಂತ. ಈ ರೀತಿ ಉಳ್ಳಿ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಚಪಾತಿ ಥರ ನಾವು ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ಉಳ್ಳಿಗೆ ಚಪಾತಿ ಥರ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ನೋಡಕತ್ತಿರಲ್ಲ ಈ ಭಾಳ ದೊಡ್ಡದಾಗಿ ಲಟ್ಸೋಬೇಕಾಗಿಂಗಿಲ್ಲ, ಸ್ವಲ್ಪ ಒಂದು ಅಂಗೈ ಇಳಿತಿಯಷ್ಟು ನಾವು ಈ ಚಪಾತಿನ ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿರಿ. ಸೊ ನೋಡಕತ್ತಿರಲ್ಲ ಈ ರೀತಿ ನೀವು ಚಪಾತಿನ ಮಾಡ್ಕೊಂಡ್ಬಿಟ್ಟು ಇದನ್ನು ಹಂಚೊಳಗೆ ಹಾಕ್ಕೊಂಡು ಬೇಯಿಸ್ಕೊಬೋದು. ಬೇಯಿಸ್ಕೊಂಡು ಎರಡೂ ಸೈಡಿಂದ ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ ಈ ರೀತಿ ಇಷ್ಟ ಚಪಾತಿನ ನಾನು ಮಾಡಿ ಹಂಚಿಗೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆನ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಾಕತ್ತೀನಿ. ಸೊ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡಿಂದ ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಈ ಚಪಾತಿ ನೀವು ಹಾಗೆ ಜೊತೆಗೆ ಪಲ್ಯ ಅದು ಏನಾರು ಇದ್ರೆ ಹಚ್ಕೊಂಡು ತಿನ್ಬೋದು ನೋಡಿರಿ. ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ. ಹಾಗೆ ಕೂಡ ಬೆಳಗಿನ ನಾಷ್ಟಕ್ಕೆ ಏನು ಮಾಡಬೇಕಪ್ಪ ಅಂತ ಚಿಂತೆ ಆಗಿದ್ರೆ ಕೂಡ ಬೆಳಗಿನ ಜಾವಕ್ಕೂ ಮಾಡ್ಕೊಂಡು ತಿನ್ಬೋದು. ಹಾಗೆ ಕೂಡ ಮಕ್ಕಳು ಸಾಯಂಕಾಲದಿಂದ ಬಂದ್ರಂತಂದ್ರೆ ಮಕ್ಕಳಿಗೂ ಸಾಯಂಕಾಲಕ್ಕೂ ಮಾಡಿಕೊಡ್ಬೋದು ನೋಡಿರಿ. ಸೊ ಇವಾಗ ಚಪಾತಿ ಒಳಗೆ ನಾನು ಇದನ್ನು ಫಿಲ್ ಮಾಡ್ತೀನಂತ. ಸೊ ನೋಡಾತಿರಲ್ಲ ಇವಾಗ ಇದನ್ನು ಒಂದು 2 ಚಮಚದಷ್ಟು ಹಿಂಗೆ ಮಧ್ಯೆ ಹಿಂಗೆ ಹಾಕ್ಕೋಬೇಕು, ಹಿಂಗೆ ಸ್ಟ್ರೇಟಾಗಿ ಮಧ್ಯೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಪೀಸ್ನ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಸೊ ಮೇಲ್ಗಡೆ 1 ಚಮಚದಷ್ಟು ಸಾಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕೂಡ ಮನೆಯಲ್ಲೇ ಮಾಡಿದಂಥ ಮೇಯನ್ಸ್ನ ಕೂಡ ಇದರೊಳಗಡೆ ಹಾಕ್ಕೊಳ್ಳಾಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಈ ರೀತಿ ನಾವು ಸ್ವಲ್ಪ ರೋಲ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ನೋಡಕತ್ತಿರಲ್ಲ ಈ ರೀತಿ ಹಿಂಗೆ ರೋಲ್ ಮಾಡ್ಕೊಂಡ್ವಿ ಅಂತಂದ್ರೆ ಸೊ ಹೈ ಪ್ರೋಟೀನ್ ರೋಲ್ ರೆಡಿ ಆಗ್ತೈತಿ ನಮ್ದು. ಸೊ ನೋಡಿದ್ರಲ್ಲ ಈ ರೀತಿ ನಾವು ಮನೆ ಒಳಗಡೆ ರಿಚ್ ಪ್ರೋಟೀನ್ ಇರ್ತಕ್ಕಂತಹ ಚಪಾತಿಯಿಂದನೇ ನಾವು ವೆಜ್ ರೋಲ್ನ ಮಾಡ್ಕೋಬೋದು. ಸೊ ತುಂಬ ಟೇಸ್ಟಿಯಾಗಿ ಹಾಗೆ ಯಮ್ಮಿಯಾಗಿ ಕೂಡ ಇರ್ತೈತಿ. ನೋಡಾತಿರಲ್ಲ ಬಾಯಲ್ಲಿ ನೋಡಿದ್ರೆ ನೀರು ಬರುತ್ತೆ, ಅಷ್ಟು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದ್ರೆ ನೋಡಿರಿ, ಅಷ್ಟು ಸಖತ್ತಾಗೈತಿ. ಹಾಗೆ ಕೂಡ ಮಾಡ್ಕೋಕು ತುಂಬ ಈಸಿ ನೋಡಿರಿ. ಸೊ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಯಾವ ರೀತಿ ನಾನು ಫಿಲ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅದೆಲ್ಲ ಮಸಾಲೆ ಏನು ಮಾಡಿಟ್ಕೊಂಡಿದ್ದೀವಿ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಗೆ ಕೂಡ ಮಾಡಿದಂಥ ಮೇಯನ್ಸು ಹಾಗೆ ಕೂಡ ಒಂದು ಸ್ವಲ್ಪ ಸಾಸನ್ನು ಹಾಕ್ಕೊಳ್ಳೋಣಂತ. ಸೊ ಕೆಚಪ್ ಬೇಕಾದ್ರೆ ಕೆಚಪ್ ಹಾಕ್ಕೋಬೋದು. ನಿಮ್ಗೇನಾದರೂ ಬೇರೆದು ರೆಡ್ ಚಿಲ್ಲಿ ಸಾಸ್ ಇದ್ದರೂ ಕೂಡ ಅದನ್ನು ಹಾಕ್ಕೋಬೋದು ನೋಡಿರಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಹಿಂಗೆ ರೋಲ್ ಮಾಡ್ಕೊಂಡ್ರೆ ಅಂತಂದ್ರೆ ಸೊ ಹೈ ಪ್ರೋಟೀನ್ ಇರ್ತಕ್ಕಂತಹ ವೆಜ್ ರೋಲು ರೆಡಿ ಆಗ್ತೈತಿ ಮನೆ ಒಳಗಡೆ. ಸೊ ಮಾಡ್ಕೊಂಡು ತಿನ್ನಿರಿ. ಹಂಗೆ ಕೂಡ ಯಾರೆಲ್ಲ ಹೊಸಬ್ರು ನೋಡಾಕತ್ತೀರಿ ನೋಡಿರಿ, ಸೊ ಮರಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ. ಸೊ ತುಂಬ ಟೇಸ್ಟಿ ಆಗೈತಿ. ಹಾಗೆ ಮಾತ್ರ ಮಕ್ಕಳಂತರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸೊ ನಿಮಗೊಂದು ಕಟ್ ಮಾಡಿ ತೋರಿಸ್ತೀನಂತ. ಸೊ ನೋಡಿದ್ರಲ್ಲ ಈ ರೀತಿ ಮಕ್ಕಳಿಗೆ ಹೊಸದು ಏನಾದ್ರು ಮಾಡಿಕೊಟ್ರೆ ಸೊ ಮಕ್ಕಳಂತರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಹಾಗೆ ಮಾತ್ರ ಟೇಸ್ಟ್ ಮಾತ್ರ ಅನ್ನವತ್ತದ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಮನೆ ಒಳಗೆ ಮಾಡ್ಕೊಂಡು ತಿಂದು ನೋಡಿರಿ, ಮಕ್ಕಳಿಗೂ ಮಾಡಿಕೊಡ್ರಿ, ದೊಡ್ಡವ್ರಿಗೆ ಮಾಡಿಕೊಡ್ರಿ. ಹಾಗೆ ಮಾತ್ರ ಮರಿದ ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ. ಸೊ ಈ ರೀತಿ ನಾನು ನಿಮ್ಗೆ ವೆಜ್ ರೋಲ್ನ ಮಾಡಿ ತೋರಿಸಿನಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ್ರಿ. ನಮಸ್ಕಾರ ರೀ.